ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಇಂದ್ರನು ತಿಳಿಸಿದ ಯುಕ್ತಿಯಿಂದ ನಹುಷನ ಪತನ ಮತ್ತೆ ದೇವರಾಜ್ಯಕ್ಕೆ ಮತ್ತೆ ಇಂದ್ರನು ಪ್ರತಿಷ್ಠಿತನಾಗುವುದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಶಚೀದೇವಿ ತನ್ನ ಗಂಡ ಇಂದ್ರ ಹೇಳಿದ ಹಾಗೆ ಮಾಡ್ತಾಳೆ. ಅವಳು ಹೋಗಿಬಿಟ್ಟು ನಹುಷನಿಗೆ ಹೇಳ್ತಾಳೆ, ನೀನು ಪಲ್ಲಕ್ಕಿಯನ್ನ ಋಷಿಗಳ ಕೈಯಲ್ಲಿ ಎತ್ತಿಸ್ಕೊಂಡು ನನ್ನ ಹತ್ರ ಬಂದರೆ ನಾನು ನಿನ್ನ ಸೇವಕಿ ಆಗ್ತೀನಿ ಅಂತಂದ್ಬಿಟ್ಟು ಆಯಿತು ಅಂತ ಅವನು ಅದಕ್ಕೆ ಒಪ್ಕೊಳ್ತಾನೆ. ಆಮೇಲೆ ಇಂದ್ರಾಣಿ ಏನು ಮಾಡ್ತಾಳೆ, ಬೃಹಸ್ಪತಿ ಹತ್ರ ಹೋಗ್ಬಿಟ್ಟು ಹೇಳ್ತಾಳೆ, ನೀವೇ ನನ್ನನ್ನು ರಕ್ಷಿಸಬೇಕು ಅಂತ, ನೀನೇನು ಹೆದರ್ಕೋಬೇಡ, ಋಷಿಗಳ ಕೈಯಲ್ಲಿ ಅವನು ಪಲ್ಲಕ್ಕಿಯನ್ನು ಎತ್ತಿಸಿದಾನೆ ಅಂತಂದರೆ ಅವನಿನ್ನು ಉಳಿಯೋದಕ್ಕೆ ಸಾಧ್ಯನೇ ಇಲ್ಲ, ಈ ಜಾಗದಲ್ಲಿ ಅವನು ಇರೋದಕ್ಕೆ ಲಾಯಕ್ಕೂ ಇಲ್ಲ, ನೀನೇನು ಹೆದರ್ಕೋಬೇಡ ಅಂತ ಹೇಳ್ತಾರೆ. ಆಮೇಲೆ ಏನು ಮಾಡ್ತಾರೆ, ಒಂದು ಯಜ್ಞವನ್ನು ಮಾಡಿ ಆ ಯಜ್ಞದಲ್ಲಿ ಅಗ್ನಿಗೆ ಹೇಳ್ತಾರೆ, ನೀನು ಹೋಗಿ ಇಂದ್ರನನ್ನು ಹುಡುಕು ಅಂತಂದ್ಬಿಟ್ಟು ಅಗ್ನಿದೇವ ಇಂದ್ರನನ್ನು ಹುಡುಕಿ ಅಲ್ಲಿಗೆ ಕರ್ಕೊಂಡು ಹೋದಾಗ ಇಂದ್ರ ಮತ್ತೆ ವಾಪಸ್ ಬರ್ತಾನೆ. ಅವನಿಗೆ ಮತ್ತೆ ಅವನ ಶಕ್ತಿ ಎಲ್ಲ ವಾಪಸ್ ಬರುತ್ತೆ. ಸೊ ಬಂದು ಕೇಳ್ತಾನೆ, ಈಗ ನಿಮ್ಮ ಕೆಲಸ ಏನಾಗಬೇಕಾಗಿದೆ ಅಂತಂದರೆ, ನೋಡಪ್ಪ ನಹುಷ ಅನ್ನೋನೊಬ್ಬ ಈಗ ಅಧಿಪತಿಯಾಗಿದ್ದಾನೆ, ಆದರೆ ಅವನು ನಮಗೆಲ್ಲ ತುಂಬ ತೊಂದರೆ ಕೊಡ್ತಾ ಇದ್ದಾನೆ, ನೀನು ಅವನನ್ನು ನಾಶ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಈಗ ಮುಂದುವರೆದೇನಾಗುತ್ತೆ ಅಂತ ನಾವು ತಿಳ್ಕೊಳ್ಳೋಣ. ರಾಜನೇ, ಯಾವಾಗ ಬೃಹಸ್ಪತಿಗಳು ಇಂದ್ರನಿಗೆ ಈ ರೀತಿ ಹೇಳ್ತಾ ಇದ್ರು, ಅದೇ ಸಮಯಕ್ಕೆ ಅಲ್ಲಿಗೆ ಕುಬೇರ, ಯಮ, ಚಂದ್ರಮ, ವರುಣ ಅವರು ಕೂಡ ಬರ್ತಾರೆ. ಮತ್ತು ದೇವತೆಗಳೆಲ್ಲರೂ ಕೂಡ ಇಂದ್ರನ ಜೊತೆ ಸೇರಿಕೊಂಡು ನಹುಷನನ್ನು ಹೇಗೆ ನಾಶ ಮಾಡೋದು ಅನ್ನೋದ್ರ ಬಗ್ಗೆ ಉಪಾಯವನ್ನು ಯೋಚಿಸೋದಕ್ಕೆ ಶುರು ಮಾಡ್ತಾರೆ. ಈಗೆಲ್ಲರೂ ಸೇರಿಕೊಂಡ್ರು, ಈಗ ಹೇಗೆ ಅವನನ್ನು ನಾಶ ಮಾಡೋದು ಅಂತ. ಅಷ್ಟರಲ್ಲಿ ಅಲ್ಲಿ ಪರಮ ತೇಜಸ್ವಿಗಳಾದಂಥ ಅಗಸ್ತ್ಯರು ಕಾಣಿಸ್ಕೊಳ್ತಾರೆ. ಅವರು ಇಂದ್ರನನ್ನು ಅಭಿನಂದಿಸ್ತಾ ಹೇಳ್ತಾರೆ, ಇದು ಬಹಳ ಸಂತೋಷದ ವಿಷಯ, ವಿಶ್ವರೂಪ ಮತ್ತು ವೃತ್ರಾಸುರನ ವಧೆ ಆದ ಕಾರಣ ನಿಮ್ಮ ಅದ್ಭುತವಾಗ್ತಾ ಇದೆ, ಅಂದರೆ ನಿನ್ನ ಕೀರ್ತಿ ಎಲ್ಲ ಕಡೆ ಹರಡ್ತಾ ಇದೆ. ಈ ದಿನ ನಹುಷ ಕೂಡ ದೇವರಾಜನ ಪದವಿಯಿಂದ ಭ್ರಷ್ಟನಾದ, ಇದರಿಂದಲೂ ಕೂಡ ನನಗೆ ಬಹಳ ಪ್ರಸನ್ನತೆಯಾಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಇವರೆಲ್ಲ ಅವನನ್ನು ಹೇಗೆ ನಾಶ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಆದರೆ ಇಲ್ಲಿ ಅಗಸ್ತ್ಯ ಮುನಿಗಳು ನೋಡಿದ್ರೆ ಅವನು ನಾಶ ಆದ ಅಂತ ಹೇಳ್ತಾ ಇದ್ದಾರೆ. ಆಗ ಇಂದ್ರ ಏನು ಮಾಡ್ತಾನೆ, ಅಗಸ್ತ್ಯ ಮುನಿಗೆ ಸ್ವಾಗತ ಸತ್ಕಾರ ಮಾಡ್ತಾನೆ ಮತ್ತು ಅವ್ರ ಆಸನದ ಮೇಲೆ ಕೂತ್ಕೊಂಡ ಮೇಲೆ ಅವರಿಗೆ ಕೇಳ್ತಾನೆ, ಭಗವಂತ, ನಾನು ಆ ಪಾಪ ಬುದ್ಧಿಯವನಾದ ನಹುಷ ಇದಾನಲ್ಲ, ಅವನು ಯಾವ ರೀತಿ ಪತನ ಹೊಂದದ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಆಗ ಅಗಸ್ತ್ಯರು ಹೇಳ್ತಾರೆ, ದೇವರಾಜನೇ, ದುಷ್ಟಚಿತ್ತನಾದಂತಹ ನಹುಷ ಇದಾನಲ್ಲ, ಅವನು ಯಾವ ರೀತಿ ಸ್ವರ್ಗದಿಂದ ಕೆಳಗಡೆ ಬಿದ್ದ ಅನ್ನುವಂಥ ಪ್ರಸಂಗವನ್ನು ನಾನು ಹೇಳ್ತೀನಿ ಕೇಳಿ ಅಂತಂದ್ಬಿಟ್ಟು ಮಹಾಭಾಗರಾದಂತಹ ದೇವರ್ಷಿಗಳು ಮತ್ತು ಬ್ರಹ್ಮರ್ಷಿಗಳು ಆ ಪಾಪಾತ್ಮ ನಹುಷನ ಪಲ್ಲಕ್ಕಿಯನ್ನು ಎತ್ಕೊಂಡು ನಡೀತಾ ಇದ್ರು. ಆಗ ಋಷಿಗಳ ಜೊತೆ ಅವನ ವಿವಾದ ನಡೀತಾ ಇತ್ತು. ಮತ್ತು ಅಧರ್ಮದಿಂದ ಬುದ್ಧಿನೇ ಕೆಟ್ಟು ಹೋಗಿರುವಂಥ ಕಾರಣ ಅವನೇನು ಮಾಡ್ದ, ನನ್ನ ತಲೆಗೆ ಒದ್ದ, ಇದರಿಂದ ಅವನ ತೇಜಸ್ಸು ಮತ್ತು ಕಾಂತಿ ನಷ್ಟವಾಯಿತು. ನೋಡಿ, ಬರೀ ಅವರ ತಲೆಗೆ ಅವನು ಕಾಲಿಂದ ಒದ್ದಿದ್ದಕ್ಕೆ ಈ ರೀತಿ ಆಗಿದೆ, ಏನು ಅವನಲ್ಲಿರುವಂಥ ಕಾಂತಿ ಎಲ್ಲ ನಷ್ಟ ಆಯಿತು. ನಾವು ಅಷ್ಟೇ, ಯಾರಿಗಾದ್ರೂ ಕಾಲು ತಗಲಿದ್ರೆ ಏನಕ್ಕೆ ನಮಸ್ಕಾರ ಮಾಡ್ಕೊಳ್ತೀವಿ? ಬೇಕಾದಷ್ಟು ರೀಸನ್ ಇರ್ಬೋದು, ಅದರಲ್ಲಿ ಇದು ಕೂಡ ಒಂದು ರೀಸನ್. ಅವರು ಒಳಗಡೆ ಪರಮಾತ್ಮ ಇರ್ತಾನೆ, ಅದಕ್ಕೆ ನಾವು ಕಾಲು ತಗಲಿದ ತಕ್ಷಣ ನಮಸ್ಕಾರ ಮಾಡ್ಕೊಳ್ತೀವಿ, ತಪ್ಪಾಯಿತು ಅಂತಂದ್ಬಿಟ್ಟು. ಅದು ಒಂದು ರೀಸನ್ ಇದ್ದರೆ, ಇಲ್ಲಿ ನಾವು ಯಾರಿಗಾದ್ರೂ ಕಾಲು ತಗಲಿಸಿದಾಗ ಅವರ ತೇಜಸ್ಸು ಮತ್ತು ಕಾಂತಿ ಕೂಡ ನಷ್ಟ ಆಗಿಬಿಡುತ್ತೆ. ಅದಕ್ಕೆ ನಾವು ಯಾರಿಗೂ ಕಾಲು ತಗಲಿಸ್ಬಾರ್ದು, ಮತ್ತು ಧರ್ಮಗ್ರಂಥಗಳಿದ್ರೆ ಅದಕ್ಕೆ ಕಾಲು ತಗಲಿಸ್ಬಾರ್ದು ಅಲ್ವಾ. ಆ ಥರ ಎಲ್ಲ ಹೇಳೋದು ಏನಕ್ಕೆ ಅಂತಂದರೆ, ಅದಕ್ಕೆ ಈ ರೀತಿಯ ಬೇಕಾದಷ್ಟು ಕಾರಣಗಳಿರುತ್ತೆ. ಸೊ ಇಲ್ಲಿ ಅವ್ರು ಹೇಳ್ತಾರೆ, ಎತ್ಕೊಂಡು ಹೋಗ್ಬೇಕಾದ್ರೆ ಅವನ ಕಾಲು ನನ್ನ ತಲೆಗೆ ತಗಲ್ತು, ಅದರಿಂದ ಅವನ ತೇಜಸ್ಸು ಕಾಂತಿ ಎಲ್ಲ ನಷ್ಟ ಆಯಿತು. ಆಗ ನಾನು ಅವನಿಗೆ ಹೇಳಿದೆ, ರಾಜನೇ, ನೀನು ಪ್ರಾಚೀನ ಮಹರ್ಷಿಗಳು ನಡೆಸ್ಕೊಂಡು ಬಂದಿರುವಂತಹ ಮತ್ತು ಆಚರಣೆ ಮಾಡಿರುವಂಥ ಕರ್ಮಗಳ ಬಗ್ಗೆ ದೋಷಾರೋಪಣೆಯನ್ನು ಮಾಡ್ತಾ ಇದೆಯಾ? ನೀನು ಬ್ರಹ್ಮನ ಸಮಾನರಾದಂತಹ ತೇಜಸ್ವಿ ಋಷಿಗಳಿಂದ ನಿನ್ನ ಪಲ್ಲಕ್ಕಿಯನ್ನು ಹೊರಿಸಿದೀಯಾ, ಮತ್ತು ನನ್ನ ತಲೆ ಮೇಲೆ ಕಾಲಿನಿಂದ ಒದ್ದಿದೀಯಾ, ಅದರಿಂದನೇ ನೀನು ಪುಣ್ಯಹೀನನಾಗಿ ಭೂಮಿ ಮೇಲೆ ಬೀಳು. ಈಗ ನೀನು 10,000 ವರ್ಷದ ತನಕ ಮೊಸಳೆಯ ಒಂದು ರೂಪವನ್ನು ಧರಿಸಿ ಅಲಿತಾ ಇರ್ತೀಯ. ಈ ಅವಧಿ ಸಮಾಪ್ತವಾದ ಮೇಲೆ ಮತ್ತೆ ಸ್ವರ್ಗವನ್ನು ನೀನು ಪಡ್ಕೊಳ್ತೀಯ. ಈ ರೀತಿ ನನ್ನ ಶಾಪದಿಂದ ಆ ದುಷ್ಟನಾದಂತಹ ನಹುಷ ಇಂದ್ರ ಪದವಿಯಿಂದ ಈಗ ಚ್ಯುತನಾಗಿದ್ದಾನೆ. ಈಗ ನೀವು ಸ್ವರ್ಗಲೋಕಕ್ಕೆ ಬಂದು ಆ ಎಲ್ಲ ಲೋಕಗಳ ಪಾಲನೆಯನ್ನು ಮಾಡಿ
ಅಂತಂದ್ಬಿಟ್ಟು ಋಷಿಗಳು ಹೇಳ್ತಾರೆ. ನೋಡಿ, ಇಂದ್ರನ ಒಂದು ಪದವಿ ಅನ್ನೋದು ಕೂಡ ತುಂಬ ಜವಾಬ್ದಾರಿಯಾಗಿರುವಂಥದ್ದು. ಮತ್ತು ಒಬ್ಬ ಒಳ್ಳೆ ವ್ಯಕ್ತಿ ಮಾತ್ರ ಅಲ್ಲಿ ಇರಬೇಕು, ಇಲ್ಲ ಅಂತಂದರೆ ಎಲ್ಲ ಲೋಕಗಳನ್ನು ಹಾಳು ಮಾಡಿಬಿಡ್ತಾರೆ. ಅಂಥ ಒಂದು ಪದವಿಗೆ ಯೋಗ್ಯವಾಗಿರೋರು ಇರಬೇಕಲ್ವಾ. ಸೊ ಇಲ್ಲಿ ಈಗ ನೋಡ್ಕೊಳ್ತಾ ಇದ್ದಂತಹ ಇಂದ್ರ ಇದಾನಲ್ಲ, ಅವನು ತುಂಬ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇರ್ತಾನೆ. ಸೊ ಇಷ್ಟೆಲ್ಲ ಹೇಳಿದ ಮೇಲೆ ದೇವರಾಜ ಇಂದ್ರ ಏನು ಮಾಡ್ದ, ಐರಾವತ ಆನೆಯ ಮೇಲೆ ಕೂತ್ಕೊಂಡು ಅಗ್ನಿದೇವ, ಬೃಹಸ್ಪತಿ, ಯಮ, ವರುಣ, ಕುಬೇರ ಮತ್ತು ಸಮಸ್ತ ದೇವಗಣಗಳು ಮತ್ತು ಗಂಧರ್ವರು ಮತ್ತು ಅಪ್ಸರೆಗಳ ಸಹಿತ ದೇವಲೋಕಕ್ಕೆ ಹೋಗ್ತಾನೆ. ಅಲ್ಲಿ ಇಂದ್ರಾಣಿಯ ಜೊತೆ ಸೇರಿ ಅವರು ಅತ್ಯಂತ ಆನಂದದಿಂದ ಎಲ್ಲ ಲೋಕಗಳ ಪಾಲನೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಸಮಯಕ್ಕೆ ಅಲ್ಲಿಗೆ ಭಗವಂತ ಅಂಗೀರರು ಬರ್ತಾರೆ. ಅವರು ಅಥರ್ವ ವೇದದ ಮಂತ್ರಗಳಿಂದ ದೇವರಾಜನನ್ನು ಪೂಜಿಸ್ತಾರೆ. ಅದರಿಂದ ಇಂದ್ರನಿಗೆ ಬಹಳ ಸಂತೋಷ ಆಗುತ್ತೆ ಮತ್ತು ಅವರಿಗೆ ಈ ವರವನ್ನು ಕೊಡ್ತಾನೆ. ಏನು ಅಂತಂದರೆ, ನೀವು ಅಥರ್ವ ವೇದದ ಗಾನವನ್ನು ಮಾಡಿದ್ದೀರಾ, ಅದಕ್ಕೋಸ್ಕರನೇ ಈ ವೇದದಲ್ಲಿ ನೀವು ಅಥರ್ವಾಂಗೀರ ಅನ್ನುವಂಥ ಹೆಸರಿನಿಂದ ವಿಖ್ಯಾತರಾಗ್ತೀರಾ. ಮತ್ತು ಯಜ್ಞದ ಭಾಗವನ್ನು ಕೂಡ ಪಡ್ಕೊಳ್ತೀರಾ. ಈಗ ಯಜ್ಞದಲ್ಲಿ ನಾವು ದೇವತೆಗಳಿಗೆ ಹವಸ್ಸನ್ನು ಸಮರ್ಪಣೆ ಮಾಡ್ತೀವಲ್ವ, ಅದಕ್ಕೆ ಒಂದು ಪೊಸಿಷನ್ಗೆ ಅಥವಾ ಆ ಒಂದು ಮಟ್ಟಕ್ಕೆ ಬಂದಿರ್ತಾರಲ್ಲ, ಯೋಗ್ಯತೆ ಇರುತ್ತಲ್ಲ, ಅಂಥವ್ರಿಗೆ ಮಾತ್ರ ಕೊಡೋದು. ಆ ರೀತಿ ಋಷಿಗಳಿಗೂ ಮುನಿಗಳಿಗೂ ಕೂಡ ಈ ರೀತಿ ಹವಿಸನ್ನು ಕೊಡ್ತಾರೆ. ಅದಕ್ಕೆ ಯಜ್ಞದ ಭಾಗ ಅಂತ ಕರೀತಾರೆ. ಆ ಭಾಗವನ್ನು ಪಡಿಬೇಕು ಅಂತಂದರೆ ಅದು ಮೇಲೆಗಡೆ ಇರ್ತಾರಲ್ಲ, ಅಂದರೆ ಉನ್ನತ ಮಟ್ಟದಲ್ಲಿ ಇರ್ತಾರಲ್ಲ, ಅಂಥವರು ಅದಕ್ಕೆ ಪರ್ಮಿಷನ್ ಕೊಟ್ಟಿರಬೇಕು. ಅವ್ರಿಗೂ ಸಿಗಲಿ ಅಂತವರು ಹೇಳಿದರೆ ಅವರು ಅದಕ್ಕೆ ಅರ್ಹರಾಗಿ ಅವ್ರು ಹೇಳಿದರೆ ಮಾತ್ರ ಅವ್ರಿಗೆ ಸಿಗುತ್ತೆ. ಸೊ ಇಲ್ಲಿ ಇವರಿಗೆ ಯಜ್ಞದ ಭಾಗವನ್ನು ಕೂಡ ನೀವು ಪಡ್ಕೊಳ್ಳಿ ಅಂತಂದ್ಬಿಟ್ಟು ಹೇಳ್ತಾನೆ. ಈ ರೀತಿ ಅಥರ್ವಾಂಗಿರ ಋಷಿಯ ಸತ್ಕಾರ ಮಾಡಿ ಅವರನ್ನು ಇಂದ್ರ ಬೀಳ್ಕೊಡ್ತಾನೆ. ಆಮೇಲೆ ಅವನು ಸಮಸ್ತ ದೇವತೆಗಳು ಮತ್ತು ತಪೋಧನರಾದ ಋಷಿಗಳ ಸತ್ಕಾರವನ್ನು ಮಾಡಿ ಧರ್ಮಪೂರ್ವಕವಾಗಿ ಪ್ರಜೆಗಳ ಪಾಲನೆ ಮಾಡ್ತಾನೆ. ನೋಡಿ, ನಹುಷ ಕೂಡ ಧರ್ಮಪೂರ್ವಕವಾಗಿ ಎಲ್ಲರನ್ನ ನೋಡ್ಕೊಂಡಿದ್ದಿದ್ರೆ ಅವನು ಆರಾಮಾಗಿ ಇಂದ್ರನ ಪದವಿಯಲ್ಲಿ ಇರ್ಬೋದಾಗಿತ್ತು. ಆದರೆ ಅವನು ಕಾಮಾಸಕ್ತನಾದ ಕಾರಣದಿಂದ ಆ ರೀತಿ ಮಾಡೋಕ್ಕಾಗಲಿಲ್ಲ. ಅಧರ್ಮಿ ಆದರೆ ಅವನು ಸ್ವರ್ಗ ಲೋಕದಲ್ಲಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಅದು ಪುಣ್ಯಲೋಕ, ಅದು ಪುಣ್ಯ ಮಾಡೋರು ಮಾತ್ರ ಅಲ್ಲಿರೋದಕ್ಕೆ ಸಾಧ್ಯ. ಏನೋ ಯಾರೂ ಇಲ್ವಲ್ಲ, ಇವನು ಒಳ್ಳೆ ರೀತಿ ನಡವಳಿಕೆಯನ್ನು ನೋಡಿ ಆ ಒಂದು ಪದವಿಯನ್ನು ಕೊಟ್ಟಿರ್ತಾರೆ ನೋಡ್ಕೊ ಅಂತಂದ್ಬಿಟ್ಟು, ಆದರೆ ಅವನು ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಾನೆ. ಅದರಿಂದ ಅವನು ಆ ಸ್ವರ್ಗದಿಂದ ಕೆಳಗಡೆ ಬೀಳ್ತಾನೆ. ಆ ಪದವಿಯಲ್ಲಿ ಇಂದ್ರ ಕೂತ್ಕೊಂಡು ಧರ್ಮ ಪೂರ್ವಕವಾಗಿ ಅವನು ಪ್ರಜೆಗಳ ಪಾಲನೆಯನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.